ಪ್ರಾರ್ಥನೆ ಮಾಡಿದ ಶಕ್ತಿ ಶಾಲಾ ಮಕ್ಕಳಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮ ಆರಂಭವಾಗುತ್ತದೆ. ಸುಮಾರು 40 ವರ್ಷ ಹಿಂದೆ ನಮ್ಮೂರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರಂಭವಾಗಿದ್ದು ಇವಾಗ ಮಾಜಿ ಶಾಸಕರಾದ ಬಸನಗೌಡ ನೇತೃತ್ವದಲ್ಲಿ. ಹಾಗೆ ನೋಡಿ, ಇವತ್ತು ಕೂಡ ನಮ್ಮ ಅವರ ಸಹೋದರ ಶಾಂತನಗೌಡ ಅವರು ಕೂಡ ಶಾಸಕರು. ಈಗ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ದಾವಣಗೆರೆಯ ಲೋಕಸಭೆಯ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮವರಿಗೆ 3 ಕೋಟಿ ರೂಪಾಯಿಗಳ ಒಂದು ಆಸ್ಪತ್ರೆ, 3.5 ಕೋಟಿ ರೂಪಾಯಿಯ ಒಂದು ಆಸ್ಪತ್ರೆಯನ್ನ ಗ್ರಾಮಾಂತರ ಮನೆಗೆ ಮುಂದೆ ಮಾಡಿದ್ದಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಿದ್ದ ಎಲ್ಲ ಶಾಂತಿಗೆ ಈಗ ನಮ್ಮ ಪ್ರತಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಬಾಲಚಂದ್ರ ಈಗ ತಾನೇ ಕತ್ತಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಸಭೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ ಶಾಂತನಗೌಡರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ದಾವಣಗೆರೆ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಿರ್ತಕ್ಕಂಥ ರಾಮಕಪ್ಪ ಸರ್ ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಮಂಗಳೇಶ್ ನಾಯ್ಕ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪಿ ಆಗಿರ್ತಕ್ಕಂಥ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಬೇರಪ್ಪರವರು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಮಧುಗೌಡರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಯಮ್ಮ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿಯಾಗಿರ್ತಕ್ಕಂಥ ಅವರು ಸಹ ಇರ್ತಾರೆ. ಅವರಿಗೂ ಸಹ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘದವರು ಹಾಗೂ ಮಹಿಳೆಯರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಮಹಿಳೆಯರು ಹಾಗೂ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಹಾಗೂ ಮಹಿಳೆಯರಿಗೂ ಎಲ್ಲರಿಗೂ ಎಲ್ಲರೂ ಸಹ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಜೈ
ಜೈ ಸಹಕಾರ. ಅಡಿಪಾಯದ ಪೂಜೆಯನ್ನು ನೆರವೇರಿಸಿಕೊಳ್ಳುವಂತ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಥಮವಾಗಿ ಅದು ಮಹಿಳಾ ಲೋಕಸಭೆ ಅಭ್ಯರ್ಥಿಯಾಗಿ ತುಂಬಾ ಜನಪ್ರಿಯರಾಗಿ ಆಯ್ಕೆಯಾದಂತಹ ಹಾಗೂ ಒಂದು ರೀತಿ ಹೇಳ್ಬೇಕಂದ್ರೆ ವೀರವನಿತೆ ಒಳಗಿ ಹೋಗುವ ಅನ್ಬೋದು ಹಾಗೂ ರಾಣಿ ಕಿತ್ತೂರು ಚೆನ್ನಮ್ಮ ಅನ್ಬೋದು ಅವರಿಗೆ. ಆ ರೀತಿಯಲ್ಲಿ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರು ಇವತ್ತು ನಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ಅವರು ಕೂಡ ಸ್ವತಃ ವೈದ್ಯರು ಡಾಕ್ಟರು. ಹಾಗೆ ನಮ್ಮ ಆಸ್ಪತ್ರೆಯ ನ್ಯೂನತೆಗಳು ಕೂಡ ಗೊತ್ತವರಿಗೆ. ಈ ಆಸ್ಪತ್ರೆ ತುಂಬಾ ಚೆನ್ನಾಗಿರಬೇಕು, ಅವರ ಸಹಕಾರ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗೂ ಜನರಿಗೆ ಬೇಕು ಅಂತ ಹೇಳ್ತಾ ಮಾನ್ಯ ಮಾತು ಹೇಳಿದ್ರು. ಏನಂತಂದ್ರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಬೇಕು, ಈ ಆಸ್ಪತ್ರೆ ಕಟ್ಟೋದಕ್ಕೆ ಏನ್ ಸಹಕಾರ ಬೇಕು ನಾನು ಕೊಡ್ತಿದ್ದೀನಿ. ಹಾಗೆ ಈ ಕುಡಿಯ ನೀರನ್ನ ಪರಿಶೀಲನೆ ಮಾಡಿ ಅಲ್ಲಿ ಕೂಡ ಒಂದು ಕುಡಿಯ ನೀರನ್ನು ಮಾಡ್ತಿದ್ದೀನಿ ಮತ್ತು ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಇದ್ರೆ ನಾವೆಲ್ಲರೂ ಬಿಟ್ಟು ನಮ್ಮ ಗ್ರಾಮಸ್ಥರಿಗೆ ಒಂದು ಭರವಸೆ ಕೊಡ್ತಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಇನ್ನೊಂದು ಮನೆ ಕೊಟ್ಟಿದ್ದೇವೆ. ಈ ಮನೆಯನ್ನ ಆಲೋಚನೆ ಓದಬೇಕಾಗಿ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಈ ಹಿಂದೆ ಎಲೆಕ್ಷನ್ ಮತ ಹೇಳಿಕೆ ಬಂದಾಗ ನಾವು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ವಿ. ಅವರು ಆ ಸಂದರ್ಭದಲ್ಲಿ ನಾನು ಗೆದ್ದರೆ ನಿಮ್ಮಲ್ಲಿ ಈ ಕೇಳಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಮಾಡಿಕೊಡ್ತೀನಿ, ಕಾರ್ಯಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಗೆದ್ದಾಗ ದಾವಣಗೆರೆಗೆ ಹೋಗಿ ಅದನ್ನು ಮನವಿ ಕೊಟ್ಟು ಬರೋದು ಅಂತ ಭಾಳ ಇದು ಮಾಡಿದ್ವಿ. ಆದರೂ ಸಂದರ್ಭ ಸಮಯ ನಮಗೆ ಸಾಕಾಗಿಲ್ಲ, ಅವರು ನಮಗೆ ಸಿಗಲಿಲ್ಲ. ದೇವರ ದಯೆಯಿಂದ ಅವರು ಇವತ್ತು ನಾವು ಶಾಸಕರು ಕೇಳಿದಾಗ ಎಲ್ಲ ಲೋಕಸಭಾ ಸದಸ್ಯರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ನಮ್ಮೂರಿಗೆ ಬರ್ತಾರೆ, ಅಲ್ಲೇ ಇದು ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಮ್ಮ ಊರಿಗೆ ಆಸ್ಪತ್ರೆ ಕಟ್ಟಡದ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದ ನಾವು ಕೆಲವೊಂದು ಬೇಡಿಕೆಗಳನ್ನು ಅವ್ರ ಮುಂದೆ ಇಡ್ತೀವಿ. ಅವರು ನಮಗೆ ಈ ಬೇಡಿಕೆಗಳನ್ನು ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ಭಾವಿಸಿದ್ದೀವಿ. ಏನು ಬೇಡಿಕೆಗಳು ಅಂದರೆ ವಿಷಯ ಈ ಗ್ರಾಮಕ್ಕೆ ಅತಿ ಅವಶ್ಯಕ ಅಭಿವೃದ್ಧಿಗಳ ಬೇಡಿಕೆ ಅಂತ ಒಂದು ಪಟ್ಟಿ ಮಾಡಿದ್ದೀವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಕತ್ತಿ ಗ್ರಾಮದ ವಿವರಗಳು. ಒಂದನೆಯದು ಆರೋಗ್ಯ ಪ್ರಾಥಮಿಕ ಕೇಂದ್ರಕ್ಕೆ 24x7 ಸೇವೆ ಸಲ್ಲಿಸುವ ದಾದಿಯರು ಅಂದರೆ ಸಿಸ್ಟರ್ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ಅತಿ ಅವಶ್ಯಕವಾಗಿರುತ್ತಾರೆ. ಎರಡನೇದು ಆರೋಗ್ಯ ಪ್ರಾಥಮಿಕ ಕೇಂದ್ರದ ಆವರಣದಲ್ಲಿ ಇಕೋ ಪಾರ್ಕ್ ನಿರ್ಮಾಣ ಮಾಡಲು ಕೋರಿಕೆ. ಮೂರನೇದು ಗ್ರಾಮದ ಮುಂಭಾಗದ ಶ್ರೀ ಚೆನ್ನಪ್ಪ ಸ್ವಾಮಿ ಪುಷ್ಕರಣೆ ಇದೆ ಅಲ್ಲ, ಆ ಹೊಂಡದಲ್ಲಿ ಒಂದು ಪುಷ್ಕರಣೆ ಮಾಡಿಕೊಡೋಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತದೆ. ನಾಲ್ಕನೇದು ಶ್ರೀ ಚೆನ್ನಪ್ಪ ಸ್ವಾಮಿಯ ಮೂಲ ಸ್ಥಳವಾದ ಪಾದರಂಗಪ್ಪ ಕ್ಷೇತ್ರಕ್ಕೆ ಹೋಗಬಹುದು, ಅದಕ್ಕೆ ಒಂದು ಟಾರ್ ಮಾಡಿಕೊಡ್ಲಿಕ್ಕೆ ಮನೆಯನ್ನು ನಾವು ಹಿಂದೆ ಕೇಳಿದ್ವಿ. ಅದೇ ರೀತಿ ಐದನೇದು ಹಿಂದೂ ರುದ್ರಭೂಮಿ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತ ಹೇಳ್ತದೆ. ಈ ನಾವು ಹೇಳಿದಾಗ ಈ ಚೆನ್ನಪ್ಪ ಸ್ವಾಮಿಯ ಪಾದರಂಗಪ್ಪಕ್ಕೆ ಹೋಗಲಿಕ್ಕೆ ರೋಡಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಮಗೆ ಅತಿ ಅವಶ್ಯಕವಾಗಿದೆ. ಇವತ್ತು ಅಲ್ಲಿ ಒಂದು ಪುಣ್ಯ ಸ್ಥಳವಾಗಿದೆ. ಅದು ಅಲ್ಲಿಗೆ ಶಾಲಾ ಮಕ್ಕಳು ಆಮೇಲೆ ಭಕ್ತಾದಿಗಳು ಹೋಗೋದ್ರಿಂದ ಅಲ್ಲಿ ರೋಡ್ ಸರಿ ಇಲ್ಲ, ಕಲ್ಲು ಮುಳ್ಳು ಇದೆ. ಅದರಿಂದ ನೀವು ದಯವಿಟ್ಟು ನಮಗೆ ಅದೊಂದು ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಶಾಸಕರು ಇದ್ದೀರಿ, ಲೋಕಸಭಾ ಸದಸ್ಯರು ಇದ್ದೀರಿ, ಹಾಗೂ ಮಾನ್ಯ ಜಿಲ್ಲಾ ಮಂತ್ರಿಗಳು ಇದ್ದೀರಿ. ಟ್ರಿಪಲ್ ಎಂಜಿನ್ ಸರ್ಕಾರ ಇದ್ದಂಗಿದೆ. ಈಗ ತಾವು ದಯವಿಟ್ಟು ಅದನ್ನು ನಾನು ಈ ಮನವಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಈ ಮನವಿಯನ್ನ ಗ್ರಾಮಾಂತರ ಕೊಟ್ಟಿದ್ದೀವಿ. ನಾವು ಕೊಡುವಂತ ಮನೋಭಾವನೆ ನಮ್ಮ ಲೋಕಸಭಾ
ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರಿಗೆ ಒಂದು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೀವಿ. ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಅಭಿವೃದ್ಧಿ ಕೆಲಸಗಳು MP ಗ್ರಾಂಟ್ಸ್ ಇಂದ ಆಗಿದೆ ಅಂತ ಕೇಳಬೇಕಾಗಿದೆ. ಈಗ ನಮ್ಗೆ ನಾವು ಕೇಳಿರೋ ಕೆಲಸಗಳಲ್ಲಿ ಯಾವುದು ಆಗಿಲ್ಲ. ತಾವು ದಯವಿಟ್ಟು ಈ ಸರಿ ಹೊಸದಾಗಿ ಬಂದಿದ್ದೀರಾ. ಮತ್ತೆ ವೋಟಿಂಗ್ ಪ್ಯಾಟರ್ನ್ ಹಿಂಗಾಗಿದೆ. ನಾವು ಮೇಡಮ್ ಕೇಳೋದು ಒಂದು ಆಂಜನೇಯ ದೇವಸ್ಥಾನದಿದ್ರಿಗೆ ನೀವು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಹೌದಾ? ಈಗ ನಾವು ಗ್ರಾಮಸ್ಥರನ್ನು ಕೇಳಬೇಕಾಗಿದೆ, ನಿಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೇಳಲ್ಲ, ನಾನು ಗ್ರಾಮಸ್ಥರನ್ನು ಕೇಳ್ತಾ ಇದ್ದೀನಿ. 25 ವರ್ಷದಿಂದ ಲೀಡ್ ಕೊಟ್ಟು ಗೆಲ್ಲಿಸ್ತಾ ಇದ್ದಾರಲ್ಲ, MP ಆದ 25 ವರ್ಷದಿಂದ ಎಷ್ಟೆಷ್ಟು ಅನುದಾನ ಕತ್ತಿಗೆ ಗ್ರಾಮಕ್ಕೆ ಕೊಟ್ಟಿದ್ದಾರೆ? ಜೋರಾಗಿ ಹೇಳಿದ್ರೆ ನಮ್ಮನ್ನ ಕೇಳ್ತಾರೆ, MP ಆದ್ರೂ ನೀವು ಮಾಡಿಸ್ಬೇಕು. ನಾನು MP ಆಗಿ 100 ದಿನ ಆಗಿದೆ, 100 ದಿನ ಮೊನ್ನೆ ತಾನೇ 100 ದಿನ ಆಗಿದೆ. ಸೊ MP ಆದವರು 25 ವರ್ಷದಿಂದ ಕತ್ತಿಗೆ ಗ್ರಾಮಕ್ಕೆ ಅವರ ಕೊಡುಗೆ ಏನು? ಬದ್ಧತೆ ಚೆನ್ನಾಗಿದೆ ಅಲ್ವಾ? ಗ್ರಾಮಸ್ಥರ ಬದ್ಧತೆ. ಈ ಸಲ 600 ಲೀಡ್ ಬಂದಿದೆ, ಇಷ್ಟೆಲ್ಲ ಆದರೂ BJP ಅಲ್ಲ. ನಾನು ಪಕ್ಷ ಅಂತ ಹೇಳ್ತಾ ಇಲ್ಲ, ನೀವು ಯಾರು ಓಟ್ ಕೊಡ್ತೀರಲ್ಲ ಅವ್ರ ಕೆಲಸಗಳನ್ನು ಮಾಡ್ತಾ ಇದಾರ ಇಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಿ ಓಟ್ ಕೊಡಿ. ಇವೆಲ್ಲದರಲ್ಲಿ 5 ಬೇಡಿಕೆ ಇಟ್ಟಿದ್ದೀರಲ್ಲ, ಮತ್ತೆ ಬರ್ತೀನಿ ಊರಿಗೆ. ಡೆಫಿನೆಟ್ಲಿ ಈ ನೀರಿನಂತೂ ಸಾಲ್ವ್ ಮಾಡೋದಂತೆ, ಸರಿನಾ? ನೀರಿನಂತೂ ಸಾಲ್ವ್ ಮಾಡಿ. ನಮಗೆ ಪಾತ್ರ ನೀವು ಏನಾದ್ರು ಮಾಡಿ ಶಾಸಕರು ನೀವು ಯಾರು ಮಾಡಿಕೊಡ್ಲೇಬೇಕು. ನಮಗೆ ಆಮೇಲೆ ಮುಂಭಾಗದಲ್ಲಿ ಪುಸ್ತಕ ಮಾಡಿಕೊಟ್ರೆ ತುಂಬ ಒಳ್ಳೆಯ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಪ್ರಮುಖ ತಿಳ್ಕೊಳ್ಳುತ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಡಾಕ್ಟರ್ ಷಣ್ಮುಖಪ್ಪ, ಕತ್ತಿಗೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಗುರು ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಹಾಗೂ PDO ಮಾಡಿ ಸಾಧಿಸಿದ್ದೇವೆ. ಹಾಗೂ ಪಂಚಾಯತಿಯ